ಚಿನ್ನದ ಲೋಹಕ್ಕೆ ಅಪ್ಪಳಿಸಿದೆ ಸುನಾಮಿ. ಈಗ ಲ್ಯಾಬ್ನಲ್ಲಿ ಕೂಡ ರೆಡಿ ಆಗ್ತಾ ಇದೆ ಅಪ್ಪಟ ಬಂಗಾರ. ಈಗಾಗಲೇ ಚಿನ್ನದ ದರ ಏರಿಕೆಯಾಗಿದೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಚಿನ್ನದ ಲೋಕಕ್ಕೆ ಸುನಾಮಿಯೊಂದು ಬಂದಿದೆ. ಈಗ ಲ್ಯಾಬ್ನಲ್ಲಿ ಕೂಡ ಅಪ್ಪಟ ಬಂಗಾರ ರೆಡಿ ಆಗುತ್ತೆ ಎನ್ನುವಂತಹ ವಿಚಾರ. ಚಿನ್ನದ ಲೋಹದ ಮಹಾಕ್ರಾಂತಿ ಆಗುತ್ತೆ ಈಗೇನಾದರೂ ಆದರೆ. ಗಣಿಗಾರಿಕೆ ಇಲ್ಲದೇನೆ ಪ್ರಯೋಗಾಲಯದಲ್ಲಿ ಸೃಷ್ಟಿ ಆಗ್ತಾ ಇದೆ ಅಚ್ಚರಿಯಾದಂತಹ ಒಂದು ಚಿನ್ನ. ಇದು ನಕಲಿ ಚಿನ್ನವಲ್ಲ, ಚಿನ್ನದ ಲೇಪನವೂ ಕೂಡ ಅಲ್ಲ. ಸೈನ್ಸ್ ಪ್ರಕಾರ ರಾಸಾಯನಿಕವಾಗಿ ಇದು 100% ಪ್ಯೂರ್ ಆಗಿರುವಂತಹ ಬಂಗಾರ. ಲ್ಯಾಬ್ನಲ್ಲಿ ಭೂಮಿಯ ಪವಾಡ ನಡೆದಿದೆ. ಭೂಮಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆಯನ್ನು ಪ್ರಯೋಗಾಲಯದಲ್ಲಿ ಮಾಡಿದ್ದಾರೆ. ಭೂಮಿ ಬಗೆದು ಪ್ರಕೃತಿ ನಾಶ ಮಾಡಬೇಕಾಗಿಲ್ಲ. ಇನ್ನು ಮುಂದೆ ನಾವು ಬಂಗಾರ ಬೇಕು ಅಂದರೆ ಪರಿಸರ ಸ್ನೇಹಿ ಎಕೋ ಫ್ರೆಂಡ್ಲಿ ಚಿನ್ನಕ್ಕೆ ಜಗತ್ತೇ ಈಗ ಫಿದಾ ಆಗಿದೆ. ಸದ್ಯಕ್ಕೆ ತಯಾರಿಕಾ ವೆಚ್ಚ ಹೆಚ್ಚಿದ್ರೂ ಕೂಡ ಮುಂದೆ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಈ ವಿಚಾರವಾಗಿ ನೋಡಿ, ಪ್ರಯೋಗಾಲಯದಲ್ಲಿ ಕೂಡ ಬಂಗಾರವನ್ನು ಇವರು ತಯಾರು ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ನಾವು ಭೂಮಿಯನ್ನು ಅಗೆದು ಎಷ್ಟೋ ಜನರ ಶ್ರಮದಿಂದ ಬಂಗಾರ ಸಿಗ್ತಾ ಇತ್ತು, ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ. ಇನ್ನು ಬೇರೆ ಬಂಗಾರವನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಹೀಗಿರುವಾಗ ಚಿನ್ನವನ್ನು ಕೂಡ ನಾವು ಲ್ಯಾಬ್ನಲ್ಲೇ ರೆಡಿ ಮಾಡ್ತೀವಿ ಅಂತಂದರೆ ಚಿನ್ನದ ಬೆಲೆ ಕಡಿಮೆಯಾಗುವ ಸಾಧ್ಯತೆ. ಕೆಲವರು ಹೇಳ್ತಿರ್ಬೋದು ಇದು ಫೇಕ್ ಆಗಿರುವಂಥ ಅಥವಾ ಕಳಪೆಯಾಗಿರುವಂತಹ ಬಂಗಾರ ಅಂತ ಹೇಳಿ. ಆದರೆ ಅಲ್ಲ, ಇದು ಅಪ್ಪಟವಾಗಿ 100% ಪ್ಯೂರ್ ಆಗಿರುವಂತಹ ಗೋಲ್ಡ್. ಇದು 24 ಕ್ಯಾರೆಟ್ ಗೋಲ್ಡ್ ಏನಿರುತ್ತೆ ಅದೇ ರೀತಿಯಾಗಿರುತ್ತೆ. ಇದನ್ನು ಲ್ಯಾಬಲ್ಲಿ ತಯಾರು ಮಾಡ್ತಾರೆ ಅಷ್ಟೇ. ಇದರಿಂದ ಪ್ರಕೃತಿಗೂ ಕೂಡ ಹಾನಿ ಆಗೋದಿಲ್ಲ. ಇದು ಒಳ್ಳೆಯ ವಿಚಾರ. ಒಂದು ರೀತಿಯಾಗಿ ಇದು ವರ್ಕೌಟ್ ಆದರೆ ಈಗ ತಯಾರು ಮಾಡಿದಂತಹ ಚಿನ್ನ ಮಾರ್ಕೆಟ್ಗೆ ಬಂದರೆ ಈಗಿರುವಂತಹ ದರದಲ್ಲಿ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಕೃತಕವಾಗಿ ತಯಾರು ಮಾಡ್ತಾ ಇದ್ದಾರೆ ಇವರೇ. ಭೂಮಿನ ಅಗೆಯೋದು ಬೇಡ, ಎಷ್ಟೋ ಜನ ಕೆಲಸಗಾರನ ಉಪಯೋಗ ಮಾಡೋದು ಬೇಡ, ದೊಡ್ಡ ದೊಡ್ಡ ಮಿಷಿನ್ಗಳು ಬೇಕಾಗಿಲ್ಲ, ಆ ಧೂಳಲ್ಲಿ ಇರೋದು ಬೇಕಾಗಿಲ್ಲ, ಗಣಿಗಾರಿಕೆ ಅಗತ್ಯ ಕೂಡ ಇಲ್ಲ ಇಲ್ಲಿ. ಈ ರೀತಿಯಾಗಿ ಏನಾದರೂ ಚಿನ್ನ ತಯಾರಾಗೋದು ಬಂದುಬಿಟ್ರೆ ಹೀಗಾಗಿ ಬಂಗಾರದ ಒಂದು ಮಾರ್ಕೆಟ್ನಲ್ಲಿ ಕೂಡ ದೊಡ್ಡ ಮಟ್ಟದ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಭವಿಷ್ಯದಲ್ಲಿ ಸಾಮಾನ್ಯವಾಗಿ ನಾವು ಚಿನ್ನ ಏನಾಗ್ಬಿಡುತ್ತೋ ಎಲ್ಲಿಗೋಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಕೆಲ ಕಂಪ್ನಿಗಳಿಗೂ ಕೂಡ ನಡುಕ ಶುರುವಾಗಿದೆ. ಬಂಗಾರದ ವ್ಯಾಪಾರಿಗಳೇನಿರ್ತಾರೆ ಅವ್ರಿಗೂ ಕೂಡ ಭಯ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.